ಲೋಪದ ಆರೋಪದ ಅಡಿ ಅಮಾನತ್ತಾಗಿರುವ ಪ್ರಭಾರ ಮುಖ್ಯ ಶಿಕ್ಷಕ ಎಸ್ ದೇವರಾಜಯ್ಯ ಸೇರಿ 8 ಶಿಕ್ಷಕರ ವಿರುದ್ಧ ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿ ಮತ್ತು ಬೆದರಿಕೆ ಹಾಕಿರುವ ಹಿನ್ನೆಲೆಯಲ್ಲಿ ಪೊಲೀಸ್ ಠಾಣೆಗೆ ದೂರು ನೀಡುತ್ತೇನೆಂದು ಕೊರಟಗೆರೆ ಪಿಇಒ ಸಿವಿ ನಟರಾಜು ಮಾಧ್ಯಮಗಳಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಕರ್ತವ್ಯ ಲೋಪ, ಅನಧಿಕೃತ ಗೈರು ಮತ್ತು ನಿರ್ವಹಣೆ ವಿಫಲದ ಕಾರಣದಿಂದ ಕೆರೆಯಾಗಲಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ದೇವರಾಜಯ್ಯರವರನ್ನ ಅಮಾನತು ಮಾಡಲಾಗಿತ್ತು. ಅಮಾನತಿನ ಆದೇಶದಲ್ಲಿ ಲೋಪದೋಷ ಇದ್ದರೆ ಡಿಡಿಪಿಐ ಅಥವಾ ಶಿಕ್ಷಣ ಇಲಾಖೆ ಮೇಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲು, ಅದನ್ನು ಬಿಟ್ಟು ನಾನು ಕೆಲಸ ಮಾಡುವಂತಹ ಸಂದರ್ಭದಲ್ಲಿ 8 ಜನರನ್ನ ಕರೆದುಕೊಂಡು ಬಂದು ಮನಬಂದಂತೆ ಮಾತನಾಡಿದ್ದಾರೆ. ಹಾಗಾಗಿ ಅವರ ಮೇಲೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ಹಿಂದೆ ಕೂಡ 2 ಬಾರಿ ಅಮಾನತುಗೊಂಡಿದ್ದಾರೆ. ಅದು ಎಸ್ಆರ್ ಅಲ್ಲಿ ದಾಖಲಾಗಿದೆ. ಒಂದು ಫೋಕ್ಸೋ ಕೇಸಲ್ಲಿ ಸಸ್ಪೆಂಡ್ ಆಗಿದ್ದಾರೆ, ಇನ್ನೊಂದು ಇದೇ ರೀತಿ ಕರ್ತವ್ಯ ಲೋಪದಡಿಯಲ್ಲಿ ಸಸ್ಪೆಂಡ್ ಆಗಿದ್ದಾರೆ. ಇದು 3ನೇ ಬಾರಿ ಸಸ್ಪೆಂಡ್ ಆಗಿರ್ತಕ್ಕಂಥದ್ದು. ಇದು ನಾನು ಕಾಲಕ್ಕೆ ನನ್ನ ಅವಧಿಯಲ್ಲಿ ಮಾನ್ಯ ಉಪನಿರ್ದೇಶಕರಿಗೆ ನಾನು ವರದಿ ಮಾಡ್ತಾ ಇದ್ದೀನಿ ಸರ್. ಅವರು ಮಾನ್ಯ ಉಪನಿರ್ದೇಶಕರು ಇದ್ರ ಬಗ್ಗೆ ಡಿಸಿಷನ್ ಅನ್ನು ತೆಗೆದುಕೊಂಡು ಯಾಕೆ ಕ್ರಮ ತಗೊಂತಿಲ್ಲ ಸರ್? ಶಿಕ್ಷಣ ಇಲಾಖೆ ತೆಗೆದುಕೊಳ್ತೀವಿ, ವಿಚಾರಣೆ ಕಾಯ್ದಿರಿಸಿದ್ದೀವಿ. ವಿಚಾರಣೆಯನ್ನು ಕಾಯ್ದಿರಿಸಿ ಮಾನ್ಯ ಮೇಲಧಿಕಾರಿಗಳ ಗಮನಕ್ಕೆ ತಂದು ನಾವು ಸೂಕ್ತವಾದಂತಹ ತೀರ್ಮಾನ ಕ್ರಮವನ್ನು ತೆಗೆದುಕೊಳ್ಳಿ. ನಾನು ಬಂದ್ಮೇಲೆ ಇದು ಫಸ್ಟ್ ಟೈಮ್ ಆಗಿರೋಂಥದ್ದು. ಈಗ ಅದನ್ನು ಸಾಹೇಬರ ಗಮನಕ್ಕೂ ಕೂಡ ನಾನು ತರ್ತೀನಿ. ಗುಣಮಟ್ಟದ ಚಿನ್ನ ಹಾಗೂ ಹಾಲ್ಮಾರ್ಕ್ ಬೆಳ್ಳಿ ಎಲ್ಲಾ ರೀತಿಯ ಆಭರಣಗಳು, ಒಡವೆಗಳನ್ನ ಮಾಡಿಕೊಡಲಾಗುತ್ತದೆ. ಮದುವೆ ಮತ್ತು ಶುಭ ಸಮಾರಂಭಗಳಿಗೆ ಹೊಸ ರೀತಿಯ ಡಿಸೈನ್ಗಳನ್ನು ಸಹ ಮಾಡಿಕೊಡುತ್ತೇವೆ. ಸ್ಥಳ ಗುಬ್ಬಿ ತಾಲೂಕಿನ ನಿಟ್ಟೂರಿನ ಬಸ್ ನಿಲ್ದಾಣದ ಪಕ್ಕದ ಎಸ್ಆರ್ ಜ್ಯುವೆಲ್ಸ್ ನಲ್ಲಿ. ಸಂಪರ್ಕಿಸಿ ಯೋಗೀಶ್ ಆಚಾರ್, ಎಸ್ಆರ್ ಜ್ಯುವೆಲ್ಸ್, ನಿಟ್ಟೂರು, ಗುಬ್ಬಿ ತಾಲೂಕು. ದೂರವಾಣಿ ಸಂಖ್ಯೆ 9663134761.